ಕರವೆಯ ದೀಪಕ್ ಅವರು ನಮ್ಮೊಂದಿಗೆ ಇದ್ದಾರೆ. ದೀಪಕ್ ಅವರೇ, ನಿನ್ನೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ ಈ ಒಂದು MES ಪುಂಡಾಟಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಯಾರು ಕೂಡ ಇವತ್ತು ಮಾತಾಡಿಲ್ಲ. ನಾಟ್ ಇವನ್ ಸಿಂಗಲ್ ಪೊಲಿಟಿಷಿಯನ್ ಈ ವಿಚಾರದಲ್ಲಿ ಮಾತಾಡಿಲ್ಲ. ಅವ್ರಿಗೆ ಯಾರಿಗೂ ಕೂಡ ಬರೀ ಮಾತಲ್ಲಿ ಹೇಳ್ತಾರೆ ನಾವು ಕನ್ನಡದ ಸರ್ಕಾರ, ಕನ್ನಡದ ಶಾಸಕರು ಅಂತ ಹೇಳಿ. ಅವ್ರಿಗೆ ಯಾರಿಗೂ ಕೂಡ ಕಳಕಳಿ ಇಲ್ಲ. ಇವತ್ ನೋಡ್ರಿ, ಇವತ್ತು ಬೆಳಗಾವಿ ತುಂಬಾ ಶುಭಾಶಯಗಳು ಕೊಡಿ ಎಲ್ಲಾ ರಾಜಕೀಯ ಪಕ್ಷದವ್ರು ಕಟ್ಔಟ್ ಆಗ್ತಾರೆ. ಇದ November 1 ರಾಜ್ಯೋತ್ಸವಕ್ಕೆ ಇವ್ರದ್ದು ಯಾರ್ದು ಒಬ್ಬ ರಾಜಕೀಯ ಪಕ್ಷದವ್ರದ್ದು ಕಟ್ಔಟ್ ಇರಂಗಿಲ್ಲ. ಬರೀ ಸುಮ್ನೆ ಅಧಿಕಾರಕ್ಕಾಗಿ ತಮ್ಮ ನಾಯಕರನ್ನ ನಾ ಮುಂದೆ ಭವಿಷ್ಯದ ಶಾಸಕರಾಗ್ಬೇಕು, ಸಚಿವರಾಗ್ಬೇಕು, ಒಬ್ಬ ಎಲ್ಲ ಕಾರ್ಪೊರೇಟರ್ ಆಗ್ಬೇಕು ಅಂತ ಹೇಳಿ ಹಾಕೋತಾರ. ಆದ್ರೆ ಕನ್ನಡದ ವಿಚಾರಕ್ಕ ಯಾವ ಒಂದು ರಾಜಕೀಯ ಪಕ್ಷದವರು ಮಾತಾಡಂಗಿಲ್ಲ. ಇಲ್ಲಿ ಕನ್ನಡಕ್ಕ MES ನವರು ಇವತ್ತು ನಮ್ಮ ರಾಜ್ಯದೊಳಗೆ ಇದ್ಕೊಂಡು ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇದ್ರು. ಒಬ್ಬ ರಾಜಕೀಯ ಪಕ್ಷದ ಶಾಸಕರು, ಒಬ್ಬ ರಾಜಕೀಯ ಪಕ್ಷದ ಮುಖಂಡರುಗಳು ಇದ್ರ ಬಗ್ಗೆ ಮಾತಾಡಂಗಿಲ್ಲ. ನಾವ್ ಹೇಳ್ತಾ ಇದೀವಿ, ಬೆಳಗಾವಿ ಇದರಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಇವತ್ತು ಪಾಪ ಯುವಕರೆಲ್ಲ, ವಿದ್ಯಾರ್ಥಿಗಳು, ಪದವೀಧರರು ಹೇಳ್ತಾ ಇದಾರೆ, ಇಲ್ಲಿ ಯಾವ್ದು ಕೂಡ ಕಂಪನಿಗಳು ಬರ್ತಾ ಇಲ್ಲ, ಯಾವ್ದು ಕೂಡ ಕಾರ್ಖಾನೆಗಳಾಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರ ಬೆಳಗಾವಿ ಅಂತಂದ್ರೆ ಹೂಡಿಕೆದಾರರಿಗೆ, ಬಂಡವಾಳದ ಶಾಹಿಗಳಿಗೆ ಇಲ್ಲಿ ಕನ್ನಡ ಮರಾಠಿ ಜಗಳ ಇದೆ, ಇಲ್ಲಿ ಹೋದ್ರೆ ನಮ್ಮ ಎಲ್ಲಾದ್ರೂ ಫ್ಯಾಕ್ಟರಿ ಕುಂಠಿತ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ. ನಾವು ಸರ್ಕಾರಕ್ಕೆ, ಯಾವುದೇ ಸರ್ಕಾರ, ಇವತ್ತು ಬಿಜೆಪಿ ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರಕ್ಕೆ ಪದೇ ಪದೇ ಹೇಳ್ತಾ ಇದೀವಿ, ಇಲ್ಲಿ ನಾಡದ್ರೋಹಿಗಳಾಗಿರುವಂತ MES ಶಿವಸೇನೆಯನ್ನ ಅಲ್ಲಿ ನಿಷೇಧ ಮಾಡ್ರಿ ಅಂತವ್ರನ್ನ ಗುಂಡಾ ಕಾಯ್ದೆ ಗಡಿಪಾರ ಮಾಡಂದ್ರು. ಇವರು ವೋಟ್ ಬ್ಯಾಂಕ್ ಗೋಸ್ಕರ ತಮ್ಮ ಒಂದು ಮತಕ್ಕಾಗಿ ಕನ್ನಡವನ್ನ ಮಾರ್ತಾ ಇದಾರೆ ಎಲ್ಲೋ ಅನ್ನೋಂಥದ್ದು ಅನುಮಾನ ಆಗ್ತಾ ಇದೆ. ಅವ್ರು ಯಾರು ಕೂಡ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ನಿನ್ನೆ ಇಂಥ ಬೆಳಗಾವಿ ಒಳಗ ದೊಡ್ಡ ಗಲಾಟೆ ಆದ್ರೂ ಪ್ರತಿ ಸಲ November 1 ರಾಜ್ಯೋತ್ಸವ ಬಂತು ಅಂತಂದ್ರೆ ಕರಾಳ ದಿನಾಚರಣೆ ಮಾಡ್ತಾರೆ. ಅದು ನಮ್ಮ ನೆಲದೊಳಗಡೆ ಕನ್ನಡಿಗರು ಒಂದ್ ಕಡೆ ಹಬ್ಬದ ವಾತಾವರಣ ಇಲ್ಲದ್ರೆ ಅವರು ಕರಾಳ ದಿನಾಚರಣೆ ಮಾಡ್ತಾರೆ. ಇಲ್ಲಿ ಬೆಳಗಾವಿ ಒಳಗ ಅಧಿವೇಶನ ಆಗ್ಬೇಕು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು, ಬೆಳಗಾವಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಅಧಿವೇಶನ ನಡೆಸಿದ್ರೆ ಅವ್ರು ಕರ್ನಾಟಕ ಸರ್ಕಾರಕ್ಕೆ ಶೆಡ್ ಹೊಡೆಯುವಂತ ಕೆಲಸ ಮಾಡಿ ಮಹಾಮೇಳ ಮಾಡ್ತಾರ. ನಿನ್ನ ಇಷ್ಟೆಲ್ಲಾ ಗಲಾಟೆ ಆದ್ರೂ ಕೂಡ ಇವತ್ಯಾರು ಕೂಡ ಶಾಸಕರು, ಜನಪ್ರತಿನಿಧಿಗಳು, ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳ ಮಾತಾಡ್ಲಿಲ್ಲ ಅಂದ್ರೆ ದೊಡ್ಡ ದುರಂತ ಮೇಡಮ್. ಅದಕ್ಕೆ ಇನ್ನು ಮುಂದೆ ಕನ್ನಡಿಗರು ನಾವೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಕನ್ನಡಿಗರಲ್ಲಿ ಮಲ್ತಾಯಿ ಧೋರಣೆಯನ್ನ ಎದುರಿಸಬೇಕಾಗುತ್ತೆ. ಎಸ್, ಚುನಾಪ ಪೂಜಾರಿ ಸರ್, ನೀವು ಮೊನ್ನೆ ಏನು ಗುರ್ಲಾಪುರದಲ್ಲಿ ಪ್ರತಿಭಟನೆ ಮಾಡಿದ್ರಿ ಕಬ್ಬಿಂದು, ಅದು ಮುಗೀತಲ್ರಿ ಸರ್? ಮತ್ತೆ ಶುರುವಾಗ್ಯದಲ್ಲ, ಯಾಕಿದು? ಅದು ಕಾರ್ಖಾನೆಯವ್ರ ಜೊತೆ ಇತ್ತಮ್ಮ. ಕಾರ್ಖಾನೆಯವ್ರಿಗೆ ನಮಗ ನ್ಯಾಯ ಇತ್ತು, ಅದು ಕಾರ್ಖಾನೆಯವ್ರ ಜೊತೆ ಬಗೆಹರಿಸ್ಕೊಂಡಿವಿ. ಸರ್ಕಾರಕ್ಕೆ ತೆರಿಗೆ ಹಣ ಹೋಗ್ತಾ ಇದೆ. ಮತ್ತೆ ಆ ತೆರಿಗೆ ಹಣದಾಗ ಮುಖ್ಯಮಂತ್ರಿ ಅವ್ರು 1,000 ಕೊಡ್ಬೇಕು, ಕೇಂದ್ರ ಸರ್ಕಾರ ಕೂಡ 1,000 ಕೊಡ್ಬೇಕಂತೇಳಿ ನಮ್ದು ನಿರಂತರ ಒತ್ತಾಯ ಐತಿ. ಮತ್ತೆ ಹಲವಾರು ಇವತ್ತು ವಿದ್ಯುತ್ ಸಮಸ್ಯೆ ಇದೆ. ನಮ್ಗೆ ವಿದ್ಯುತ್ ಹಗಲಿ 7 ತಾಸ ನಮಗ ನೀರು ಹಾಸ್ಲಿಕ್ಕೆ ಸಾಲ್ತಾ ಇಲ್ಲ. ಅದು ಹಗಲಿ 12 ತಾಸು. ಯಾಕಂದ್ರೆ ರಾತ್ರಿ ನಾವು ನೀರು ಹಾಸೋದಿಲ್ಲ ರೈತರ. ನಾವು ಕೂಡ ಹಗಲಿ ನೀರು ಹಾಸಿ ರಾತ್ರಿ ಮಕ್ಕೋಬೇಕಾಗಿದೆ. ಅದಕ್ಕಾಗಿ ಹಗಲಿ 12 ತಾಸು ಕರೆಂಟ್ ಕೊಡಬೇಕು. ಅಕ್ರಮ ಸಕ್ರಮ ರೈತರ ಇವತ್ತು ಸಾಲದಿಂದ ಸಾಕಷ್ಟು ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನು. ಕೇಂದ್ರ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ಎರಡೂ ಕೂಡ ರೈತರ ಸಂಪೂರ್ಣ ಸಾಲ ಮುಕ್ತ ಮಾಡಬೇಕಾಗೈತಿ. ಮತ್ತು ಎಲ್ಲಾ ಬೆಳೆಗಳಿಗೂ ಯೋಗ್ಯವಾದ ಬೆಲೆಯನ್ನು ಕೊಡಬೇಕಾಗೈತಿ ಅಮ್ಮ. ಯಾಕಂದ್ರ ನಾವೆಲ್ಲಾ ಬೆಳೆಗಳಿಗೂ ಶ್ರಮ ಪಟ್ಟು ಬೀಜ ಹಾಕೋದು, ಅದನ್ನ ಕಷ್ಟಪಟ್ಟು ಕಾಳು ಮಾಡಿ ರಾಶಿ ಮಾಡೋದು, ಇದಕ್ಕ ನಮ್ ಜೀವನ ಆಗಿರ್ತೈತೆ. ಮತ್ತ ಆಮೇಲೆ ಬೆಲೆ ನಿಗದಿ ಮಾಡ್ರಿ ಭಿಕ್ಷೆ ಬೇಡೋದು ಇನ್ನು ಮುಂದೆ ಆಗಬಾರ್ದು. ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಹಣವನ್ನ APMCಗೆ ತೆಗೆದಿಡಬೇಕು. ಕೇಂದ್ರ ಸರ್ಕಾರ ಕೂಡ 50,000 1 ಲಕ್ಷ ಕೋಟಿ ರೂಪಾಯಿ ಹಣ ತೆಗೆದಿಟ್ರಂದ್ರ ಯಾವಾಗಲೂ ಅದ ಸರಬರಾಜು ಹಾಕಿರ್ತೈತಿ. ಈಗ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ರೈತ ಖರೀದಿ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ, ಕೇವಲ ಕಬ್ಬಲ್ಲ ಉಳಿದ ಬೆಳೆಗಳು ಏನಿದೆ ಅದಕ್ಕೆ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಹೋರಾಟಗಳು ನಡೀತಿದ್ದೇವೆ. ಸೊ ಈಗ ಇಂತಹ ಪರಿಸ್ಥಿತಿಯಲ್ಲಿ ರೈತ ವಿರೋಧಿ ನಿಲುವು ಅಂತ ಈಗ ಪ್ರತಿಪಕ್ಷಗಳು ಸರ್ಕಾರವನ್ನ ಟೀಕೆ ಮಾಡ್ತಾ ಇದಾವೆ. ತಮಗೂ ಹಂಗೆ ಅನ್ಸುತ್ತಾ? ಹೌದಮ್ಮ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಅವರ ಭೂ ಸುಧಾರಣೆ ಕಾಯ್ದೆ ಅನ್ನ ಕೆಲವು ವಾಪಸ್ ಪಡಿತು ಅಂತ ಹೇಳಿರು, APMC ವಾಪಸ್ ಪಡಿತು ಅಂತ ಹೇಳಿರು, ಹಲವಾರು ರೈತ ವಿರೋಧಿ ಕಾರಣಗಳನ್ನ ವಾಪಸ್ ಪಡಿತು ಅಂತ ಹೇಳಿ ಭರವಸೆ ಕೊಟ್ಟು ಇವತ್ತು 2.5 ವರ್ಷ ಸರ್ಕಾರ ನಡೆಸತ್ತಾರು. ಎಲ್ಲ ಬರೇ ಇವರ ಈ ಸರ್ಕಾರ, ಈ ರಾಜಕಾರಣಿಗಳು ಅಂದ್ರೆ ಇದೊಂಥರ ಬಿಸ್ನೆಸ್ ಆಗೈತಿ. ಅವ್ರ ಉದ್ಧಾರಕ್ಕಾಗಿ ಈ ಜನಸಾಮಾನ್ಯರ, ಬಡವರ, ರೈತರ ಮಕ್ಕಳ, ಈ ನೌಕರಸ್ಥರ ಯಾವ್ದು ಕೂಡ ಅವ್ರಿಗೆ ಅಗತ್ಯ ಅವಶ್ಯಕತೆ ಇಲ್ಲ. ಅವರು ಉದ್ಧಾರಕ್ಕಾಗಿ ರಾಜಕಾರಣ ಮಾಡೋದ್ರ ಹೊರತಾಗಿ ನಮ್ಮ ಉದ್ಧಾರಕ್ಕಾಗಿಲ್ಲ. ಎಸ್ ಸರ್, ಬಿಜೆಪಿ ಅವರು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರಿ. ಆದ್ರೆ ಈ ಪ್ರತಿಭಟನೆ ಕೇವಲ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡೋದಕ್ಕಷ್ಟೇನಾ, ಅಥವಾ ನಿಜಕ್ಕೂ ಕೂಡ ರೈತರ ಬಗೆಗಿನ ಪ್ರೀತಿ ಒಲವು ಇದ್ದರೆ ಕೇಂದ್ರ ಸರ್ಕಾರವನ್ನೂ ಕೂಡ ಎಚ್ಚರಿಸೋ ಕೆಲಸ ಮಾಡಬಹುದಾಗಿತ್ತಲ್ಲ? ಕೇಂದ್ರ ಸರ್ಕಾರ ಈಗಾಗಲೇ ಚುನಾಪ ಪೂಜಾರಿ ಅವರು ಮಾತನಾಡುವಾಗ ಹೇಳಿದ್ರು,
ಕಬ್ಬಿನ ಬೆಲೆ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದಿಂದ ಏನು ಆಗಿದಾವಂತಕ್ಕಂಥದ್ದು ಕೂಡ ಪ್ರತಿಭಟನೆ ಒಳಗಡೆ ಹೇಳಿದ್ರು. ಅದನ್ನ ಮಾನ್ಯ ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು ಸ್ಪೆಷಲ್ ಅವರ್ದ ಒಳಗಡೆ ವಿಶೇಷ ಅವಧಿ ಒಳಗಡೆ ಅದನ್ನ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಚರ್ಚೆ ಮಾಡಿ ಒಂದು ಪಾಸಿಟಿವ್ ವ್ಯವಸ್ಥೆಯನ್ನ ತೆಗೆದುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಏನು MRP MSP ಅಂತಕ್ಕಂಥದ್ದು ಇರ್ಬೋದು, ಮತ್ತು ಅದರ ರಿಕವರಿ ಅಂತಕ್ಕಂಥದ್ದು ಇರ್ಬೋದು, ಮತ್ತು ಸಕ್ಕರೆ ಬೆಲೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕೂಡ ಬಂದಿರತಕ್ಕಂಥ. ಮತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಬಂದು ಮೆಕ್ಕೆಜೋಳ ಖರೀದಿ ಕೇಂದ್ರನ ತೆರೀಲಿಕ್ಕೆ ಅವಕಾಶ ಇಲ್ಲ. ಯಾವ ಖರೀದಿ ಕೇಂದ್ರವನ್ನ ತೆರಿಬೇಕಾಗಿದೆಯೋ ಅವುಗಳಿಗೆ ಹಣವನ್ನ ಒದಗಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತನ್ನ ಪಾಲನ್ನ ಒದಗಿಸುತ್ತೆ. ಖರೀದಿ ಕೇಂದ್ರಗಳನ್ನ ತೆಗಿಬೇಕಾಗಿರ್ತಕ್ಕಂಥ ಸಂಪೂರ್ಣ ಅಧಿಕಾರ ಇರೋದು ರಾಜ್ಯ ಸರ್ಕಾರ. ಯಾಕೆ ಮಾಡ್ತಿಲ್ಲ ಸರ್ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಬೊಕ್ಕಸದಲ್ಲಿ ಹಣ ಇಲ್ಲ ಮತ್ತು ಅವರು ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ. ಅವರು MLAಗಳ ಖರೀದಿ ಒಳಗಡೆ ಇದ್ದಾರೆ ಹೊರತು ಈ ರೈತರ ಬೆಳೆಗಳ ಖರೀದಿ ಒಳಗಡೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಹೀಗಾಗಿ ಮೊನ್ನೆ ಒಬ್ರು ಅವರ ಸಚಿವರೊಬ್ರು ಹೇಳಿದ್ರು, ಬಹಳ ಹೇಸಿಗೆತನ ಬರಬೇಕು, ಈ ಖರೀದಿ ಕೇಂದ್ರ ತೆಗೆಯೋದು ಮತ್ತು ಇವೆಲ್ಲ ರೈತರ ಹೋರಾಟಗಳು ಮತ್ತು ಈ ಬಿಜೆಪಿ ಮಾಡ್ತಕ್ಕಂಥ ಹೋರಾಟಗಳು ಹಾಸ್ಯಾಸ್ಪದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ವಿಧಾನಸೌಧದಲ್ಲಿ. ಅಂತಂದ್ರೆ ಅವ್ರಿಗೆ ರೈತರ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಹೌದೌದು ಅವ್ರು ಹೇಳಿರ್ತಕ್ಕಂಥ ಮಾತನ್ನ ನೋಡಿದ್ರೆ ಇವತ್ತು ಅವರಲ್ಲಿ ಹೇಸಿ ರಾಜಕಾರಣ ಅಂತಕ್ಕಂಥದ್ದು ಬರ್ತಾ ಇದೆ. ಯಾಕಂದ್ರೆ ಇವತ್ತು ನೋಡ್ರಿ, ರೈತರು 3 ತಿಂಗಳಿಂದ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಹಾಪೂರ ಬಂದು ಇಡೀ ಬೆಳೆಗಳೆಲ್ಲ ಹೋಗಿದಾವ. ಈಗಾಗಲೇ ನಮ್ಮ ವಿದ್ಯಾರ್ಥಿ ಮಿತ್ರರು ಹೇಳಿದ್ರಲ್ಲ, ಮುಖ್ಯಮಂತ್ರಿಗಳು ಬರೇ ಸುಳ್ಳು ಭರವಸೆಗಳನ್ನ ಕೊಡೋದು ಅಷ್ಟೇ ಅಲ್ಲ, ಮಾತನಾಡುವುದು ಕೂಡ ಸುಳ್ಳು. ಯಾಕಂದ್ರೆ 8 ದಿನಗಳ ಹಿಂದೆ ನಾನು ಬಟನ್ ಒತ್ತೀನಿ, ಎಲ್ಲರಿಗೂ ಪರಿಹಾರ ಹಣ ಅವ್ರ ಖಾತೆಗೆ ಜಮಾ ಆಗ್ತದೆ ಅಂತೇಳಿ ಒಂದು ಫಂಕ್ಷನ್ ಮಾಡಿದ್ರು. ಒಂದೇ ಒಂದು ರೈತರಿಗೆ ಕೊಟ್ಟಿರ್ತಕ್ಕಂಥ ಎಷ್ಟು ಜನ ರೈತರಿಗೆ ಅವ್ರ ಪರಿಹಾರ ಒದಗಿಸಿದ್ದಾರೆ ಅಂತಕ್ಕಂಥದನ್ನ ವಿಧಾನಸೌಧ ಒಳಗಡೆ ಒಂದು ಲಿಸ್ಟ್ ಬಿಡುಗಡೆ ಮಾಡಿಬಿಡ್ಲಿ. ಅವ್ರೇನು ಸ್ವಂತ ಖರ್ಚಿನಿಂದ ಬೇಡ, ಸರ್ಕಾರ ಖರ್ಚಿನಿಂದ ಮಾಡ್ಲಿ. ಸಿದ್ದರಾಮಯ್ಯ ಅಂದ್ರು ಸುಳ್ರಾಮಯ್ಯ. ಹೌದು ರೀ, ಈಗ ಯಾಕಂದ್ರೆ ಸುಳ್ಳು ರಾಮಯ್ಯನವರು. ನಾನ್ ಹೇಳ್ತಾ ಇರೋದು ಇಷ್ಟೇ, ಯಾವ್ದು ಪಕ್ಷದೊಳಗಡೆ ಇಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ಬೇಕನ್ನುವಂಥದ್ದಲ್ಲ ನಂದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾರೋ ಅಂತಂದ್ರೆ ಅದು ಎಷ್ಟು ಸಮಂಜಸ?